ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್ ಶ್ರೀಮತಿ ನವೀನ ಕನ್ನಡ ಲಾಗ್ಸ್. ಇವತ್ತು ಕೂಡ ಒಂದು ಸ್ಯಾರಿ ಎಕ್ಸಿಬಿಷನ್ ವಿಡಿಯೋ ತೊಗೊಂಡು ಬಂದಿದ್ದೀನಿ ನಿಮಗೋಸ್ಕರ. ಯಾವುದು ಅಂತ ಆಲ್ರೆಡಿ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರ್ತದೆ. ಹೌದು, ಇನ್ಸ್ಟಾಗ್ರಾಮ್ ಪೇಜ್ ಲಿವಿಶಾ ಅವರ ಸ್ಯಾರೀಸ್ ಕಡೆಯಿಂದ ಒಂದು ಸ್ಯಾರಿ ಎಕ್ಸಿಬಿಷನ್ ಇಟ್ಟಿದ್ದಾರೆ. ಆ್ಯಕ್ಚುಲಿ ಇವರು ಕೂಡ ನಿನ್ನೆಯಿಂದ ಅಂದರೆ ಮಾರ್ಚ್ 6, 7, 8 3 ದಿನದ ಎಕ್ಸಿಬಿಷನ್ ಇಟ್ಟಿದ್ದಾರೆ. ಸ್ಯಾರಿಗಳಂತೂ ತುಂಬಾ ಚೆನ್ನಾಗಿದ್ದಾವೆ. ನಿನ್ನೆನೇ ವಿಡಿಯೋ ಮಾಡಬೇಕಿತ್ತು, ಬಟ್ ಮಾಡಲಿಲ್ಲ. ಅದಕ್ಕೆ ಸಾರಿ ಕೇಳ್ತಾ ಇವತ್ತು ವಿಡಿಯೋ ಹಾಕ್ತಾ ಇದ್ದೀನಿ. ಖಂಡಿತ ಈ ವಿಡಿಯೋ ನೋಡಿದ ತಕ್ಷಣ ನೀವು ಹೋಗ್ತೀರಾ. ಇವತ್ತಾಗಲಿಲ್ಲ ಅಂದರೆ ಡೆಫಿನೆಟ್ಲಿ ನಾಳೆ ಹೋಗಿ, ನಾಳೆ ಕೂಡ ಎಕ್ಸಿಬಿಷನ್ ಇರುತ್ತೆ. ಅದಕ್ಕೋಸ್ಕರನೇ ಇವತ್ತು ಹೋಗಿ ವಿಡಿಯೋ ಮಾಡಿ ಎಡಿಟ್ ಮಾಡಿ ನಿಮಗೋಸ್ಕರ ಹಾಕ್ತಾ ಇದ್ದೀನಿ. ಇದು ನಡೀತಾ ಇರೋದು ಎಲ್ಲಿ ಅಂದರೆ, ಎಲ್ರಿಗೂ ತುಂಬ ಅನುಕೂಲ ಆಗೋ ರೀತಿಯಲ್ಲೇ ಮಾಡಿದ್ದಾರೆ ಪ್ಲೇಸ್ನ. ಅದು ಯಾವುದಂದರೆ ಸಬರ್ ಸ್ಟ್ಯಾಂಡ್ ಇದೆಯಲ್ಲ, ನಮ್ಮ ಮೈಸೂರಿನ ಸಬರ್ ಬಸ್ ಸ್ಟ್ಯಾಂಡ್, ಅದರ ಎದುರುಗಡೆನೇ ಪೈ ವಿಸ್ತಾ ಅಂತ ಹೋಟೆಲ್ ಇದೆ. ಹೋಟೆಲ್ನಲ್ಲಿ ಫಸ್ಟ್ ಫ್ಲೋರಲ್ಲಿ ನಿಮಗೆ ಸ್ಯಾರಿ ಎಕ್ಸಿಬಿಷನ್ ನಡೀತಾ ಇದೆ. ಡೆಫಿನೆಟ್ಲಿ ಹೋಗಿ. ಸ್ಯಾರಿಗಳಂತೂ ತುಂಬ ಚೆನ್ನಾಗಿದ್ದಾವೆ. ನೀವು ಇಲ್ಲೇನು ನೋಡ್ತಿದ್ದೀರಾ ಅದೇ ರೀತಿಯೇ ಇದೆ. ಒಳ್ಳೆ ಕ್ವಾಲಿಟಿ ಸ್ಯಾರೀಸು. ಇನ್ನು ಪ್ರೈಸ್ ವಿಚಾರಕ್ಕೆ ಬರೋದಾದರೆ 1500ಇಂದ ಇದೆ. 999 ಕೂಡ ಇದೆ. ವಿಡಿಯೋ ನೋಡ್ತಾ ಇರಿ, ಅದು ಯಾವ ಸ್ಯಾರಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗೆಯೇ 1500ಅಲ್ಲಿ ಕಾಟನ್ ಸ್ಯಾರಿಗಳಿರ್ಬೋದು. ಇನ್ನು ಅದನ್ನು ಬಿಟ್ಟರಂತೂ ತುಂಬ ಹೈ ರೇಂಜ್ವರೆಗೂ ಸ್ಯಾರಿ ಇದೆ. ನೋಡ್ತಾ ಹೋಗಿ ನಿಮಗೆ ಗೊತ್ತಾಗ್ತದೆ. ಕಡಿಮೆ ಅಂದ್ರೂ 4000, 3000 ಇದೆಲ್ಲ ತುಂಬಾ ಚೆನ್ನಾಗಿದೆ. ನಾನು ಕೂಡ ಒಂದು ಸೀರೆನ ಶಾಪಿಂಗ್ ಮಾಡಿದ್ದೀನಿ ಇಲ್ಲಿ. ಇದು ನೋಡಿದ್ರಲ್ಲ, ನಾನು ಅವ್ರ ಹತ್ರ ಒಂದು ಸೀರೆ ಥರದ್ದು ತೊಗೊಂಡಿದ್ದೆ. ಬಟ್ ಇದೇ ಕಾಸ್ಟ್ಲಿ ಸೀರೆ. ಇದು 3200 ರೂಪಾಯಿ ಸೀರೆ ಅಂತ ಅನ್ಕೋತೀನಿ. ಹೌದು, 3200. ಕೆಲವೊಂದು ಪ್ರೈಸಸ್ ಕೂಡ ಕಾಣಿಸುತ್ತೆ. ಬೇಕಿದ್ರೆ ವಿಡಿಯೋನ ಪಾಸ್ ಮಾಡಿ ಝೂಮ್ ಮಾಡಿ ನೋಡಬಹುದು. ಇನ್ನು ನೆಕ್ಸ್ಟು ಈ ಸ್ಯಾರಿ ನನಗೆ ತುಂಬಾ ಇಷ್ಟ ಆಗಿತ್ತು. ಬಟ್ ನನ್ನ ಮಗಳು ಬೇಡ ಅಂದ್ಲು. ಅದೊಂಥರ ಬಾರ್ಡ್ರ್ ಚೆನ್ನಾಗಿತ್ತು, ನವಿಲ್ ಬಾರ್ಡ್ರ್ ಥರ ಅಲ್ವಾ. ಈ ಥರ ಚೆನ್ನಾಗಿ ಇರುತ್ತೆ. ಚೆನ್ನಾಗಿ ಓಲ್ಡ್ ಬಾರ್ಡ್ರ್ ಥರ ಅಲ್ಲ, ಹೊಸ್ದಾಗಿತ್ತಲ್ವ, ಚೆನ್ನಾಗಿತ್ತು ಅಂತ ತೊಗೋಬೇಕು ಅಂದ್ಕೊಂಡೆ. ಇವಂತೂ ಸಿಕ್ಕಾಬಿಟ್ಟೆ ಸೀರೆ ಇದ್ದಾವೆ. 2300 ಕಾಟನ್, ಸಿಲ್ಕ್ ಕಾಟನ್ ಇದು. ಓಕೆ, ಆ ಥರದ್ದು ಸೀರೆಗಳಿದ್ದಾವೆ. ಅದ್ರ ಜೊತೆಗೆ ತುಂಬ ವೆರೈಟೀಸ್ ಆಫ್, ನನಗೆ ಆ ಸೀರೆನ ನೇಮೇ ಹೇಳಲಿಕ್ಕೆ ಬರೋದಿಲ್ಲ, ಅಷ್ಟು ಒಳ್ಳೊಳ್ಳೆ ಸೀರೆಗಳಿದ್ದಾವೆ. ಬಟ್ ಪ್ರೈಸು ಹಾಗೇ ಇದೆ, ಕ್ವಾಲಿಟಿನೂ ಹಾಗೇ ಇದೆ. ನಾನೆಲ್ಲ ನೋಡಿ ನನ್ನ ಬಜೆಟ್ ಫ್ರೆಂಡ್ಲಿಗೆ ತಕ್ಕಂಗೆ 2 ಸೀರೆ ಸೆಲೆಕ್ಟ್ ಮಾಡಿದ್ದೆ. ಬಟ್ ಒಂದು ಸೀರೆ ತೊಗೊಂಡಿದ್ದೀನಿ. ಯಾವುದು ಅಂತ ನೀವು ವಿಡಿಯೋ ನೋಡ್ತಾ ಇರಿ, ಗೊತ್ತಾಗ್ತದೆ. ಹೋಗಿದ್ದು ಬನ್ನಿ. ಬಸ್ಸಿಗೆ ಹತ್ರ ಆಗೋಂಗೆ ಮಾಡ್ಕೊಂಡಿದ್ದಾರೆ ಪ್ರತಿಯೊಬ್ಬರಿಗೂ. ಸಬರ್ ಸ್ಟ್ಯಾಂಡಿಗೆ ಅಥವಾ ಸಿಟಿ ಸ್ಟ್ಯಾಂಡಿಂದ ಆಟೋದಲ್ಲಿ ಮೂಲಕ ಹೋಗ್ಬೋದು, ವಾಕಬಲ್ ಕೂಡ ಹೋಗ್ಬೋದು. ಡೆಫಿನೆಟ್ಲಿ ಹೋಗಿ. ಮೈಸೂರರಾದರೆ ಇವತ್ತೇ ಈ ವಿಡಿಯೋ ನೋಡಿದ ತಕ್ಷಣವೇ ಹೋಗಿ. ಸುತ್ತಮುತ್ತಲಾದರೆ ಖಂಡಿತ ನಾಳೆ ಹೋಗಿ. ಬೆಳಿಗ್ಗೆ 9ರಿಂದ ರಾತ್ರಿ 9ವರೆಗೂ ಇರುತ್ತೆ ಎಕ್ಸ್ಪೋ ಇವ್ರದ್ದು. ತುಂಬ ಬ್ಯೂಟಿಫುಲ್ ಸ್ಯಾರೀಸ್ ಅಂತಲೇ ಹೇಳ್ಬೋದು. ನಾನು ಆದಷ್ಟು ಸ್ಯಾರೀಸ್ನ ನಿಮ್ಗೆ ತೋರಿಸ್ಲಿಕ್ಕೆ, ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಚೆನ್ನಾಗಿದೆ ಇಲ್ಲಿ ವಾತಾವರಣ ಎಲ್ಲ ಚೆನ್ನಾಗಿದೆ. ಬಟ್ ಏನಂದರೆ ನಿಮಗೆ ಕೆಲವೊಂದು ಪ್ರೈಸ್ ಟ್ಯಾಗ್ ಇಲ್ಲ. ಅದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಪ್ರೈಸ್ ಟ್ಯಾಗ್ ಇಲ್ದಿರೋದನ್ನ ಅವ್ರ ಹತ್ರನೇ ಪ್ರತಿ ಸಾರಿ ಹೋಗಿ ಕೇಳಬೇಕು. ಕರೆಕ್ಟಾಗಿ ತಿಳ್ಕೊಳ್ಳಿ. ಮೇಡಮ್ ಹತ್ರನೇ ತಿಳ್ಕೊಳ್ಳಿ. ಅವ್ರು ಲೇಪ್ ಹಾಕ್ಸಿದಾರಲ್ಲ ಅವ್ರನ್ನೇ ಹೋಗಿ ಕೇಳ್ಕೊಳ್ಳಿ. ಆವಾಗ ನಿಮಗೆ ಕರೆಕ್ಟ್ ಪ್ರೈಸ್ ಹೇಳ್ತಾರೆ, ಬೇರೆಯವ್ರು ಕೇಳೋದಕ್ಕಿಂತ. ಇದೊಂದು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾಯಿದ್ದೀನಿ. ಕೆಲವೊಂದು ಹಾಕೋಕ್ಕಾಗಿಲ್ಲ ಅವ್ರಿಗೆ, ಯಾಕಂದರೆ ರೀಸ್ಟಾಕ್ ಮಾಡ್ತಾನೆ ಇರೋದ್ರಿಂದ ಅವ್ರಿಗೆ ಪ್ರೈಸಸ್ ಗೊತ್ತಾಗ್ತಿಲ್ಲ. ಅಲ್ಲಿ ಮಕ್ಳು ಏನಿದ್ದಾರೆ ತೋರಿಸ್ಲಿಕ್ಕೆ, ಅವ್ರಿಗೂ ಅಷ್ಟು ಗೊತ್ತಾಗ್ತಿಲ್ಲ. ಈ ಸೀರೆನೂ ಅಷ್ಟೇ ತುಂಬ ಒಳ್ಳೆ ಕಾಂಬಿನೇಷನ್. ಬಟ್ ಅದು ಪ್ರೈಸ್ ಗೊತ್ತಿಲ್ಲ ಅಂತ ಕೇಳ್ಕೊಂಬರೋಕ್ಕೆ ಅಂತ ಈಸ್ಕೊಂಡೋಗಿದ್ರು. ಸುಮಾರು ಸೀರೆ ಹಂಗೆ ಆಯಿತು. ಅದಕ್ಕೆ ನಿಮಗೆ ಇನ್ಫಾರ್ಮೇಷನ್ ಇರಲಿ ಅಂತ ಹೇಳ್ತಾ ಇದ್ದೀನಿ. ಇನ್ನು 1750ಕ್ಕೂ ಸ್ಯಾರಿ ಒಂದು 2 ಪ್ಯಾಟ್ರನ್ ಇತ್ತು. ಅದ್ರಲ್ಲಿ ನಾನು ಒಂದು ಸ್ಯಾರಿ ತೊಗೊಂಡಿದ್ದೀನಿ. ಚೆನ್ನಾಗಿತ್ತು, ನಂಗೆ ಅದು ಇಷ್ಟ ಆಯಿತು ಆ್ಯಕ್ಚುಲಿ. ಹೊರಗಡೆ ಅದಿನ್ನು ಸ್ವಲ್ಪ ಕಾಸ್ಟ್ಲಿ ಇರ್ತದೇನು ಮೋಸ್ಟ್ಲಿ. ಇಲ್ಲಿ ಸ್ವಲ್ಪ ಕಮ್ಮಿ ಇತ್ತು, ನೋಡಿರಂತೆ ಆಯಿತಾ. ಇದೆಲ್ಲನೂ ಸ್ವಲ್ಪ ಇವಾಗ ನಾನೇನು ತೋರಿಸಿದ್ದೀನಿ ಅಲ್ಲಿಗೆ ಬಂದರೆ ನಿಮಗೆ 1.5, 2.5, 3.5 ಈ ರೇಂಜಲ್ಲಿ ಕೂಡ ಇದೆ. ಈ ಎಲಿಫೆಂಟ್ ಬಾರ್ಡ್ರದೆಲ್ಲ 3000 ಕಾಂಟ್ರಾಸ್ಟ್ ಇರೋದು. 3000 ಅಂದರೆ 2900ವರೆಗೂ ಇದೆ. ನೀವು ತುಂಬ ಕಾಸ್ಟ್ಲಿ ಸೀರೆ ಬೇಕಿದ್ರೂ ತೊಗೋಬೋದು. ಮತ್ತು 1500 ರೂಪಾಯಿಂದು ತೋರಿಸ್ತೀನಿ ನೆಕ್ಸ್ಟ್. ಇದು 1500 ರೂಪಾಯಿನ ಸೀರೆ. ಸುಮಾರು ವೆರೈಟೀಸ್ ಇದೆ, ಸುಮಾರು ತಗೊಂಡ್ರು ಇದರಲ್ಲಿ ಅಂತಲೇ ಹೇಳ್ಬೋದು. ನಾನು ನೋಡಿದೆ, ಬಟ್ ಬೇಡ ಅನ್ನಿಸ್ತು. ಬಟ್ ಚೆನ್ನಾಗಿದೆ. ಬಾರ್ಡ್ರಲ್ಲಿ ಫ್ಲವರ್ ಬಂದು ಬಾರ್ಡ್ರ್ ಇರೋದ್ರಿಂದ ಒಂಥರ ಚೆನ್ನಾಗಿದೆ. ಈ ಸೀರೆ ಅಂತೂ ಸಾಫ್ಟಾಗಿತ್ತು, ಚೆನ್ನಾಗಿತ್ತು. ಇದನ್ನೂ ಪ್ರೈಸ್ ಕೇಳಲಿಕ್ಕೆ ಕೊಟ್ಟಿದ್ವಿ. ನನ್ನ ಮಗಳು ವೀಡಿಯೋ ಕರೆಕ್ಟಾಗಿ ಬರಲಿ ಅಂತ ನೋಡಿ ಹಿಂಗೆ ತಿರುಗಿಸಿದಾಳೆ. ಪರವಾಗಿಲ್ಲ ಅಂದ್ರೂ ಹಾಗೆ ನೋಡಿ. ನಾನು ಮೊದಲೇ ನಿಮ್ಗೆ ಗೊತ್ತು, ಕಾಟನ್ ಸ್ಯಾರೀಸ್ ಅಂದರೆ ನನಗೆ ತುಂಬ ಇಷ್ಟ ಅಂತ. ಕಾಟನ್ ಸ್ಯಾರೀಸು ಇದೆ. ನಾನು ಬರೋ ಟೈಮಲ್ಲಿ ನೋಡಿದ್ದು ಒಂದೇ ಒಂದೋ ಎರಡೋ ಸೀರೆ ಇತ್ತು. ಅದನ್ನು ಹೋಗಿ ತೋರಿಸಿದ್ದಕ್ಕೆ ಸುಮಾರು ರೀಸ್ಟಾಕ್ ಆಗಿದೆ ಅಂತೆ. ಅವನ್ನ ತೋರಿಸಿದ್ರು. ಬಟ್ ನನಗೆ ಸಾಕು, ಈಗ ಒಂದು ತೊಗೊಂಡಿದ್ದೀನಲ್ಲ ಸಾಕು ಅಂದ್ಬಿಟ್ಟು ಬಂದಿದ್ದೀನಿ. ಇದು ಚೆನ್ನಾಗಿದೆ.
ನೀವು ಸ್ವಲ್ಪ ಫ್ಯಾಷನಬಲ್ ಆಗಿ ಸ್ವಲ್ಪ ಕಾಸ್ಟ್ಲಿಯಲ್ಲೇ ಸೀರೆ ನೋಡ್ತೀವಿ ಅಂದರೆ ಕೆಲವರಿಗೆ 3000 4000 ಕಾಸ್ಟ್ಲಿ ಅಲ್ಲ, ಬಟ್ ನನಗೆ ಸ್ವಲ್ಪ ಕಾಸ್ಟ್ಲಿ, ಅದಕ್ಕೆ ಹೇಳ್ತಾ ಇದ್ದೀನಿ. ನನ್ನ ಬಜೆಟ್ ನೋಡೋರು ಹೇಳ್ತಾ ಇದ್ದೀನಿ. ನೀವೇನಾದರೂ ಕಾಸ್ಟ್ಲಿ ಸೀರೆ ತೊಗೋಬೇಕು, ವೆಡ್ಡಿಂಗ್ ಸೀರೆ ತೊಗೋಬೇಕು ಅಂದರೆ ಡೆಫಿನೆಟ್ಲಿ ಹೋಗಿ. ಅಷ್ಟು ಚೆನ್ನಾಗಿದೆ ವೆಡ್ಡಿಂಗ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿ ನೋಡಿದ್ರಲ್ಲ ಅವೆಲ್ಲ ಎಷ್ಟು ಚೆನ್ನಾಗಿದ್ದಾವೆ, ಪ್ರೈಸ್ ಕೂಡ ಅಷ್ಟೇ ಚೆನ್ನಾಗಿದೆ ಅಂತಾನೆ. ಇದೆಲ್ಲ ಕಲಂಕಾರಿ ಡಿಸೈನ್ ಅಂತ ಐ ಥಿಂಕ್. ಸಿಲ್ಕ್ ಕಾಟನಲ್ಲಿ ಸಿಕ್ಕಾಬಟ್ಟೆ ವೆರೈಟೀಸ್ ಇದೆ. ಇನ್ನು ಇದು ಅಷ್ಟೇ ಕಾಟನ್, ಇದು ಸಿಲ್ಕ್ ಕಾಟನ್ನೇ ಪ್ಯೂರ್ ಕಾಟನ್ನು ಕೆಲವೊಂದು ಕಲೆಕ್ಷನ್ಸ್ ಇದೆ ಆಯಿತಾ. ಇಲ್ಲಿ ನನ್ನ ಹಿಂದೆ ಯಾರಿದ್ದಾರಲ್ಲ, ಇಲ್ಲಿಗೆ ಬಂದರೆ ನಿಮಗೆ 1750 ಮತ್ತು 999 ಅಂದರೆ ₹1 ಕಮ್ಮಿ 1000 ಅಂದ್ಕೊಳ್ಳಿ. ಆ ರೇಂಜದ್ದು ನಿಮಗೆ ಇಲ್ಲಿ ಸೀರೆಗಳು ಸಿಗುತ್ತವೆ. ಅದ್ರ ಜೊತೆಗೆ 2900 ಸೀರೆನೂ ಇದೆ. ನೀವು ಪ್ರೈಸ್ನ ನೋಡಿ, ನಿಮ್ಮ ತಕ್ಕಂಗೆ ಕ್ವಾಲಿಟೀಸ್ನ ನೋಡಿ, ಅಂದರೆ ಕ್ವಾಲಿಟೀಸ್ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ. ನಾನು ಕ್ವಾಲಿಟಿ ವೈಸ್ ಯಾವುದು ಚೆನ್ನಾಗಿಲ್ಲ ಅಂತ ಇಲ್ಲಿ ಹೇಳೋಕ್ಕೆ ಹೋಗಲ್ಲ. ಪ್ರೈಸಿಗೆ ತಕ್ಕಂತೆ ಬೆಲೆ ಇದೆ ಅಂತಲೇ ಹೇಳ್ಬೋದು. ಡೆಫಿನೆಟ್ಲಿ ಹೋಗಿ ನೋಡಿ, ನಿಮಗೆ ಇಷ್ಟ ಆದರೆ ತಗೊಳ್ಳಿ. ಆ್ಯಂಡ್ ಪಾರ್ಕಿಂಗ್ ಫ್ರೀ ಇದೆ, ಅದೊಂದು ಮೇಯ್ನಾಗಿ ಹೇಳಬೇಕು. ಪಾರ್ಕಿಂಗ್ ಫ್ರೀ ಇದೆ ಆಯಿತಾ. ಇನ್ನು ಇದು 999, ಅಲ್ಲಿ ಫ್ಲವರ್ ಡಿಸೈನ್ ನೋಡಿದ್ರಲ್ವಾ, ಅವೆಲ್ಲ 999 ಅಂತ. ನೆಕ್ಸ್ಟು ಈ ಸೀರೆ ನಾನು ಫಸ್ಟು ಸೆಲೆಕ್ಟ್ ಮಾಡಿದ್ದೆ. ನಂಗೆ ತುಂಬಾ ಇಷ್ಟ ಆಗಿತ್ತು ಈ ಸೀರೆ ಕಲರ್. ನನ್ನ ಮಗಳು ಅದೇನಕ್ಕೋ ಬೇಡ ಅಂದ್ಲು, ಬಟ್ ಚೆನ್ನಾಗಿದೆ ಅಲ್ವಾ, ನಂಗೆ ಇಷ್ಟ ಆಯಿತು. ಇದರಲ್ಲೇ ಬೇರೆ ಕಲರ್ ತೊಗೊಂಡಿದ್ದೀನಿ. ಇದು ಇಡಿಸಿದ್ದೆ, ಇದು ಮತ್ತು ಇನ್ನೊಂದು ಕಲರ್ ಎರಡೂ ಇಡಿಸ್ಕೊಂಡಿದ್ದೆ. ನಿಮಗೆ ಇಲ್ಲಿ ಇದು ಸುಮ್ಮನೆ ಪ್ಲೇನ್ ಅನಿಸ್ಬೋದು, ಬಟ್ ಅದರಲ್ಲಿ ಡಿಸೈನ್ ಇದೆ, ಚೆನ್ನಾಗಿದೆ. ಅಂತ ಡಿಸೈನ್ ಅಂದರೆ ಸಣ್ಣ ಸಣ್ಣ ಥ್ರೆಡ್ ಡಿಸೈನ್ ಇದೆ, ಅದಕ್ಕೋಸ್ಕರ ನನಗೆ ಇಷ್ಟ ಆಯಿತು. ವರ್ತ್ ಅನ್ನಿಸ್ತು ನನಗೆ ಈ ಸೀರೆ. ಮಧ್ಯದಲ್ಲಿ ಒಂದೊಂದು ಪುಟ್ಟ ಡಿಸೈನ್ ಇರೋದ್ರಿಂದ ಚೆನ್ನಾಗಿದೆ ಅಂದ್ಬಿಟ್ಟು ತೊಗೊಂಡೆ. ಇವೆಲ್ಲ ಕಾಂಟ್ರಾಸ್ಟ್, ಇದು ಸ್ವಲ್ಪ ಕಾಸ್ಟ್ಲಿ ಇದೆ. ಅದು ಪ್ರೈಸ್ನ ನೀವು ಸ್ವಲ್ಪ ಹೇಳಿದ್ನ ಪಾಸ್ ಮಾಡಿ ನೋಡಿ ಅಂತ, ಆ ರೀತಿ ನೋಡ್ಕೊಳ್ಳಿ, ಗೊತ್ತಾಗ್ತದೆ. ನೋಡಿ, ಈ ಸೀರೆನೂ ಇಡಿಸ್ತಾ ಇದ್ದೆ. ಅದ್ರ ಜೊತೆಗೆ ಇದು ಗೋಲ್ಡ್ ಕಲರ್ ಇದೆ, ಇದು ಇಷ್ಟ ಆಗಿತ್ತು. ಒಂಥರ ಯೆಲ್ಲೋ ಗೋಲ್ಡ್ ಅಂತ ಅನಿಸುತ್ತೆ, ಚೆನ್ನಾಗಿತ್ತು ಕಲರು. ಬಟ್ ನನ್ನ ಮಗಳು ಬೇಡ ಅಂದ್ಲು. ಆ ರೆಡ್ ಇಲ್ಲಿ ಕಾಣಿಸ್ತಾ ಇದೆ, ಬಟ್ ಅದು ಕನಕಾಂಬ್ರ ಕಲರ್. ತುಂಬಾ ಚೆನ್ನಾಗಿತ್ತು ಕಲರ್. ನನ್ನ ಹತ್ರ ಇದ್ದಾವೆ, ಆದ್ರೂ ಇದು ಪ್ಯಾಟರ್ನ್ ನನಗೆ ಇಷ್ಟ ಆಯಿತು. ಮಧ್ಯೆ ಆ ಬುಟ್ಟ ಡಿಸೈನ್ ಬಂದಿರೋದೆಲ್ಲ ನನಗೆ ಇಷ್ಟ ಆಗಿದ್ದರಿಂದ ತಗೊಂಡೆ. ಬ್ಲೌಸ್ ಬಂದು ಸೇಮ್ ಕಲರೇ ಬರುತ್ತೆ, ಕಾಂಟ್ರಾಸ್ಟ್ ಇವಕ್ಕೆ ಬರೋದಿಲ್ಲ. ಚೆನ್ನಾಗಿದೆ ಅಲ್ಲ. ನಿಮಗೆ ಈ 2 ಸೀರೆಯಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ನನಗೆ ಗೋಲ್ಡ್ ಕೂಡ ಇಷ್ಟ ಆಗಿತ್ತು, ನನಗೆ ಆ ಕಲರ್ ಇರಲಿಲ್ಲ ನನ್ನ ಹತ್ರ ಸೀರೆ, ಬಟ್ ನನ್ನ ಮಗಳು ಬೇಡ ಅಂತ ಅಂದ್ಲು. ಇನ್ನು ಇದು ಕೂಡ 1750, ಆ ಪ್ರೈಸಲ್ಲೇ ಈ ಪ್ಯಾಟ್ರನ್ ಕೂಡ ಇದೆ. ಇನ್ನು ಇದೆಲ್ಲ 2900 ಅನ್ಕೋತೀನಿ. ಇದು ಬಾರ್ಡ್ರೆಲ್ಲ ದೊಡ್ಡದಿರೋದ್ರಿಂದ, ಮತ್ತು ಬಾರ್ಡ್ರ್ ಕೆಲವೊಂದು ಆನೆ ಬರುತ್ತೆ, ಕೆಲವೊಂದು ಈಗ ನೋಡಲ್ಲ ಆ ಡಿಸೈನ್ ಬರುತ್ತೆ, ಅದಕ್ಕೆ ಸ್ವಲ್ಪ ಪ್ರೈಸು ಜಾಸ್ತಿ ಇದೆ. ಇನ್ನು ಇದನ್ನು ಹೇಳಿದ್ನಲ್ಲ 999 ಆಯಿತಾ. ವೇದಿಕಾ ಅಂತ ಏನಿದೆ, ಈ ಪ್ಯಾಟ್ರನ್ ಮಾತ್ರ ನಿಮಗೆ 1000 ಒಳಗಡೆ ಸಿಗೋವಂಥ ಸೀರೆ. ಇದನ್ನು ನಾನು ಇಲ್ಲೇ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ, ಅಲ್ಲಿಗೋದ್ಮೇಲೆ ಜಾಸ್ತಿ ಅಂತ ಅಂದ್ಕೋಬೇಡಿ. ಇದಿಷ್ಟೇ ನಿಮಗೆ 1000 ಒಳಗಡೆ ಸಿಗೋದು. ಇನ್ನು ಉಳಿದೆಲ್ಲನೂ ಅದ್ರ ಮೇಲ್ಗಡೆ ಪ್ರೈಸೇ ಆಯಿತಾ. ಅದನ್ನೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಇನ್ನು ಕಾಟನ್ ಸ್ಯಾರಿ ಗೊತ್ತೇ ನಿಮಗೆ, ನಾನು ಕಾಟನ್ ಸ್ಯಾರಿ ನೋಡ್ತೀನಿ ಅಂತ. ಚೆನ್ನಾಗಿತ್ತು. ನನ್ನ ಮಗಳು ಸುಮ್ಮನೆ ಬಂದರೆ ಸರಿ ಹೋಯಿತು ಅಂತ ನನಗೆ ವಾರ್ನ್ ಮಾಡ್ತಾಯಿದ್ಲು. ಚೆನ್ನಾಗಿದೆ ಅಲ್ವೇ, ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೆ. ಏನು ಅನ್ನಿಸ್ತಾ ಇದೆ ನಿಮಗೆ? ವಿಡಿಯೋ ಇಷ್ಟ ಆದರೆ ಸುಮ್ಮನೆ ನೋಡೋದಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಡ್ತೀನಿ. ಹಾಗೆಯೇ ಇಲ್ಲೇನು ಸೀರೆ ನೋಡ್ತಿದ್ರೆ, ಇದು ಬೈ 1 get 1 ಸೀರೆ. ಇದೊಂದಕ್ಕೆ ನಾನು ಪ್ರೈಸ್ ಕೇಳಿದೆ, 1500 ಹೇಳಿದರು. ಸುಮಾರಿದೆ ಇದರಲ್ಲಿ, ಇದೇ ಥರ ಬಾರ್ಡರ್ ಇರೋದ್ರಲ್ಲಿ ಸುಮಾರು ಐತೆ. ಬಟ್ ನಾನು ನೋಡಿದೆ ಯಾವುದಾದ್ರೂ ಒಂದು ತಗೊಳ್ಳೋಣ ಅಂದ್ಬಿಟ್ಟು, ಒಂದು 4-5 ಸೀರೆ ಸೇಮ್ ಇತ್ತು, ತಗೊಳ್ಳೋಣ ಅಂತ ನೋಡಿದೆ. ಇದರಲ್ಲಿ ಮಾತ್ರ ನಿಮಗೆ ಬೈ 1 get 1 ಬರುತ್ತೆ. ಮಿರರ್ ಹತ್ರ ಏನಿದೆಯಲ್ಲ, ಇಲ್ಲಿ ನಿಮಗೆ ಬೈ 1 get 1 ಸಿಗೋದು. ನೆನ್ಪಿಟ್ಕೊಳ್ಳಿ, ನಾನು ಹೇಳ್ತಾ ಇರೋದು. ಸ್ವಲ್ಪ ನೀವು ಹೋದಾಗೇನಾದರೂ ರಶ್ ಇದ್ದರೆ ಯಾವ್ಯಾವ ಕಡೆ ಹೋಗಿ ನೀವು ನೋಡ್ಬೋದು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇನ್ನು ನಿಮ್ಮೆಲ್ಲರ ನನ್ನ ಆಲ್ಸೋ ಫೇವ್ರೇಟ್ ಮೈಸೂರು ಸಿಲ್ಕ್ ಸೀರೆಗಳು, ಕ್ರೇಪ್ ಸಿಲ್ಕ್ ಸಿಕ್ಕಾಬಿಟ್ಟೆ ವೆರೈಟೀಸ್ ಇದೆ. ಆ್ಯಸ್ ಯೂಶ್ವಲ್ ಅವ ಪ್ರೈಸ್ ನಿಮಗೆ ಗೊತ್ತೇ ಇರುತ್ತೆ. ಎಬೋ 7, 8, 10, 11, 12 ಆ ಥರ ಇರುತ್ತೆ. ಅದಕ್ಕಿಂತ ಹೈ ಪ್ರೈಸಸ್ ಕೂಡ ಇದೆ ಆಯಿತಾ. ಇದು ನೋಡಿ, ಆಫ್ ಆ್ಯಂಡ್ ಆಫ್ ಚೆನ್ನಾಗಿತ್ತಲ್ವ. ಜುಮ್ಕಾ ಡಿಸೈನ್ ಬಂದಿದೆ ಮಧ್ಯ. ತುಂಬ ಇಷ್ಟ ಆಯಿತು. ನೋಡಿ, ನಿಮಗೆ ತೋರ್ಸೋಣ ಅಂದ್ಬಿಟ್ಟು ತೊಗೊಂಡೆ. 12,000 ಮೇಲ್ಗಡೆ ಇದೆ ಇದು ಅಷ್ಟೇ. ಮಧ್ಯದಲ್ಲಿ ಇಟ್ಟಿದ್ದಾರೆ, ಸಖತ್ತಾಗಿದ್ದಾವೆ ಸೀರೆಗಳು. ಇಲ್ಲಿ ಯಾರೂ ಕದಲಿಸಿಲ್ಲ ಜಾಸ್ತಿ ಸೀರೆಗಳನ್ನ. ಯಾರಿಗೆ ಯಾವ್ದು ಬೇಕೋ ಅದನ್ನಷ್ಟೇ ನೋಡೋದು. ಅದರಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾನೆ, ನೋಡೋವಾಗ ಹಂಗೆ ಮಾಡಬೇಡಿ ಹಿಂಗೆ ಮಾಡಬೇಡಿ ಅಂತ. ಬಹುಶಃ ಅದು ಬೆಸ್ಟ್ ಅನಿಸುತ್ತೆ, ಯಾಕಂದರೆ ಸೀರೆಗಳೆಲ್ಲ ಮಿಕ್ಸಪ್ ಆಗಿಬಿಟ್ರೆ ಗೊತ್ತೇ ಆಗಲ್ಲ ಯಾವ್ಯಾವ ಸೀರೆ ಏನು ಅಂತ. ಅದಕ್ಕೋಸ್ಕರನೇ ಸ್ಟಾಫ್ಗಳು ತುಂಬ ಜನ ಇದ್ದಾರೆ, ಅಲ್ಲಲ್ಲೇ ಸೀರೆಗಳನ್ನ ನೀಟಾಗಿ ಮಡಚಿ ಇಡೋದು, ಆಮೇಲೆ ಸ್ಯಾರಿ ತೋರಿಸೋದು. ಆದರೆ ಏನಂದರೆ ಅವ್ರಿಗೆ ಪ್ರೈಸ್ಗಳು ಗೊತ್ತಿಲ್ಲ. ನೀವು ಹೋಗಿ ಪದೇ ಅವರನ್ನೇ ಕೇಳಬೇಕು. ಯಾರನ್ನ ಮೇಡಮ್ ಇದ್ದಾರೆ ಲೇಪಾಕ್ಷಿ, ಅವರನ್ನೇ ಕೇಳಬೇಕು, ಅಥವಾ ಅವರ ರಿಲೇಷನ್ಸ್ ಯಾರು ಒಂದಷ್ಟು ಜನ ಇದ್ದಾರೆ
ಅವ್ರನ್ನ ಹೋಗಿ ಕೇಳಿದ್ರೆ ಅಷ್ಟೇ ನಿಮಗೆ ಗೊತ್ತಾಗೋದು. ನನ್ನ ಸಜೆಷನ್ ಲೇಪಾಕ್ಷಿ ಅವ್ರನ್ನೇ ಕೇಳಿ, ಬೇರೆಯವ್ರನ್ನ ಕೇಳೋದಕ್ಕಿನ್ನ ಅಂತ ಹೇಳ್ತೀನಿ. ಇನ್ನು ಈ ಸ್ಯಾರಿ ಮಸ್ತಾಗಿದೆ. ನಿಮಗೆ ವಿಡಿಯೋಗೆ ಸ್ವಲ್ಪ ಲೈಟಿಂಗ್ಸ್ ಬೀಳ್ತಿರೋದು ನಂಗೆ ಇರ್ಬೋದು, ಬಟ್ ಬ್ಲೌಸು ಆ ಕಲರು ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂದರೆ, ಈ ಬ್ರೈಡಲ್ ಸ್ಯಾರಿ ಹಾಕ್ಕೊಂಡ್ರೆ ಇದು ಧಾರೆಗೆ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ ಸೀರೆ, ಅಷ್ಟು ಚೆನ್ನಾಗಿದೆ. ಬ್ಲೌಸ್ ಕೂಡ ಅಷ್ಟೇ ಒಳ್ಳೆ ಕಲರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿ ಇದೆಲ್ಲನೂ ಕೂಡ ನಿಮಗೆ ಮೈಸೂರು ಸಿಲ್ಕ್, ಕ್ರೇಪ್ ಸಿಲ್ಕ್, ಅದರಲ್ಲಿ ಒಂದೊಂದಷ್ಟು ಕಲಂಕಾರಿ ಡಿಸೈನ್ ಬಂದು ಬಾರ್ಡ್ರ್ ಬಂದಿರೋದು ಎಲ್ಲ ಇದೆ ಸೀರೆಗಳು. ಈಗ ನನಗೂ ಕೂಡ ನಿಮಗೆ ಸೀರೆಗಳನ್ನ ತೋರಿಸ್ತಾ ನನಗೂ ನಾಲೆಡ್ಜು ಬರ್ತಾ ಇದೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಮುಂಚೆಲ್ಲ ನನಗೆ ಸೀರೆಗಳ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಈಗ ಯೂಟ್ಯೂಬರ್ ಆದಮೇಲೆ ಸ್ವಲ್ಪ ಸೀರೆಗಳ ಬಗ್ಗೆ ಇಂಟ್ರೆಸ್ಟ್ ತೊಗೊಂಡಿದ್ದೀನಿ. ಇದೆಲ್ಲ ಐ ಥಿಂಕ್ ತುಂಬ ಕಾಸ್ಟ್ಲಿ, ಬಟ್ ಅಲ್ಲೊಬ್ಬರು ವೇರ್ ಮಾಡಿದರು, ಅಲ್ಲಿ ಬಿಲ್ ಕೌಂಟ್ರಲ್ಲಿದ್ದರು, ಅವ್ರು ವೇರ್ ಮಾಡಿದಾಗ ನೋಡಿದೆ ಸಖತ್ತಾಗಿ ಕಾಣಿಸ್ತಿತ್ತು. ಇನ್ನು ಇದರಲ್ಲಿ ಏನು ಬುಟ್ಟ ಡಿಸೈನ್ ಇದೆ ಅದು ಲೇಪಾಕ್ಷಿಯವರು ಅವ್ರ ಇನ್ಸ್ಟಾ ಪೇಜ್ನಲ್ಲೇ ವೇರ್ ಮಾಡಿದ್ದಾರೆ ನೋಡಿ, ಬಟ್ ಕಾಸ್ಟ್ಲಿ ಆಯಿತಾ. 7,000-8,000ವರೆಗಿದೆ. ಪ್ಯೂರ್ ಬನಾರಸಿ ಸಿಲ್ಕ್ ಅಂತ ಇದು, ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಇದೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಕಾಸ್ಟ್ಲಿ ಇದೆ ಅಂತಲೇ ಹೇಳ್ಬೋದು. ಬಟ್ ಸೀರೆ ಮಾತ್ರ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ. ಎಂಟ್ರಿ ಫ್ರೀ, ಪಾರ್ಕಿಂಗ್ ಫ್ರೀ. ಅದಕ್ಕೋಸ್ಕರನೇ ಹೋಗಿ ನೋಡಿ, ನಿಮಗೆ ಇಷ್ಟ ಆದರೆ ಡೆಫಿನೆಟ್ಲಿ ತಗೊಳ್ಳಿ ಅಂತಲೇ ಹೇಳ್ತೀನಿ. ಇದು ಇನ್ನೊಂದು ಬ್ರ್ಯಾಂಚ್ ಥರ, ಅಂದರೆ ಒಳಗಡೆ ಹೋಗಿ ಮತ್ತೆ ಇನ್ನೊಂದು ಸ್ವಲ್ಪ ಒಳಗಡೆ ಹೋದರೆ ಇದಿರುತ್ತೆ ಆಯಿತಾ. ಸೀರೆಗಳು ಪಕ್ಕನೇ ಇರೋದು, ಬಟ್ ಹೋಗಿ ನೋಡಿ ಹೋದಾಗ. ಈ ಸೀರೆಗಳೆಲ್ಲ ಸಿಕ್ಕಾಬಿಟ್ಟೆ ಹೆವಿ ಇದ್ದಾವೆ. ವೆಯ್ಟ್ ಅಂತೂ ಎಷ್ಟು ವೆಯ್ಟ್ ಇದೆ ಅಂತ ಅಂದರೆ ಚೆನ್ನಾಗಿದ್ದಾವೆ. ಪ್ಯೂರ್ ಬನಾರಸಿ ಸೀರೆ ಇದು. ಇನ್ನು ಇದೇನಿದೆ ಸೀರೆ, ಸಾಧ್ಯ ಆದರೆ ಈ ಸೀರೆಯ ಬೆಲೆನ ನೀವು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಸೀರೆ ಬೆಲೆ ಎಷ್ಟು ಅಂತ ಹೇಳ್ತೀನಿ ಆಯಿತಾ. ಆ ವಿಡಿಯೋ ಕ್ಲಿಪ್ಪಿಂಗ್ ಇಟ್ಕೊಂಡಿದ್ದೀನಿ, ಅದನ್ನು ಹಾಕಿ ಹೇಳ್ತೀನಿ. ಅದೇ ಹೈಯೆಸ್ಟ್ ಪ್ರೈಸಲ್ಲಿರೋದು ಈ ಒಂದು ಸ್ಯಾರಿ ಎಕ್ಸಿಬಿಷನಲ್ಲಿ ಅಂತಲೇ ಹೇಳ್ಬೋದು. ಚೆನ್ನಾಗಿದ್ದಾವೆ, ಹೋಗಿ ನೋಡಿ. ನೀವು ದಯವಿಟ್ಟು ಆ ಸೀರೆನ ಬೆಲೆನ ಹಾಕಬೇಕು ಆಯಿತಾ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ, ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಭಾವಿಸ್ತೀನಿ. ನಾಳೆ ಲಾಸ್ಟ್ ಇರೋದ್ರಿಂದ ಇವತ್ತು ವಿಡಿಯೋ ನೋಡೋರು ಮೈಸೂರವರಾದರೆ ಇವತ್ತೇ ಹೋಗಿ, ಅಕ್ಕಪಕ್ಕದವರಾದರೆ ನಾಳೆ ಹೋಗಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.